ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಮಸ್ಕಾರ ಗೆಳೆಯರೇ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಬುದ್ಧಿವಂತರು ಅಂತ ಅನ್ನಿಸ್ಕೊಳ್ಳೋಕ್ಕೆ ಯಾರಿಗಿಷ್ಟ ಇಲ್ಲ ಹೇಳಿ, ಆದರೆ ಕೆಲವೊಮ್ಮೆ ನಾವು ಬುದ್ಧಿವಂತರಲ್ಲ, ನಮ್ಮಲ್ಲಿ ಏನೋ ಒಂದು ಕೊರತೆ ಇದೆ ಎಂಬುವ ಭಾವನೆಯಲ್ಲಿ ನಾವು ಇರುತ್ತೇವೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸುವ ಪ್ರಕಾರ ವೈಜ್ಞಾನಿಕವಾಗಿ ನಿಮಗೆ ಈ 10 ಲಕ್ಷಣಗಳಿದ್ದರೆ ನೀವು ಬೇರೆಯವರಿಗಿಂತ ವಿಭಿನ್ನ ಎಂದು ಪ್ರೂವ್ ಆಗುತ್ತದೆ. ಹಾಗಾಗಿ ನಾವು ಮುಂದೆ ಹೇಳುವ ಈ 10 ಲಕ್ಷಣಗಳನ್ನು ನೀವು ನೋಟ್ ಮಾಡಿಕೊಂಡು ಅಥವಾ ನಿಮ್ಮ ಒಂದು ಜೀವನ ಶೈಲಿಗೆ ಅಥವಾ ನಿಮ್ಮ ಒಂದು ಪರ್ಸ್ನಾಲಿಟಿ ಹೇಗಿರುತ್ತೆ ಅದಕ್ಕೆ ಮ್ಯಾಚ್ ಮಾಡ್ಕೊಳ್ತಾ ಹೋಗಿ. ಮೊದಲನೇದಾಗಿ ಸ್ಟೇಯಿಂಗ್ ಅಪ್ ಲೇಟ್, ಅಂದರೆ ರಾತ್ರಿ ನೀವು ತುಂಬ ಲೇಟಾಗಿ ಮಲಗುವುದು. ಹೌದು ಗೆಳೆಯರೆ, ಸೈಂಟಿಫಿಕ್ ಸ್ಟಡಿ ಎಂದರೆ ವೈಜ್ಞಾನಿಕವಾಗಿ ಪರಿಶೋಧನೆ ನಡೆಸಿರುವ ಪ್ರಕಾರ ರಾತ್ರಿ ಹೊತ್ತು ಯಾರು ತುಂಬ ಲೇಟಾಗಿ ಮಲಗ್ತಾರೋ ಅವರಿಗೆ ಮೊಬೈಲ್ನಲ್ಲಿ ಅಥವಾ ಯಾವುದಾದರೂ ಉಪಕರಣಗಳಲ್ಲಿ ಅವರಿಗೆ ಏನನ್ನಾದರೂ ತಿಳಿದುಕೊಳ್ಳುವ ಚಟವಿರುತ್ತದೆ. ಹಾಗಾಗಿ ಇವರು ರಾತ್ರಿ ಹೊತ್ತು ತುಂಬ ಲೇಟಾಗಿ ಮಲಗ್ತಾರೆ ಎಂಬುದು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಇನ್ನು ಎರಡನೇ ವಿಷಯಕ್ಕೆ ಬಂದರೆ ಲೇಸಿನೆಸ್. ಹೌದು, ಸೋಂಬೇರಿತನ ಒಂದು ಕೆಟ್ಟ ಹವ್ಯಾಸ ಅಲ್ವಾ ಅಂತ ನೀವು ಯೋಚನೆ ಮಾಡ್ತಿರ್ತೀರಾ, ಆದರೆ ಸೈಂಟಿಫಿಕ್ ಆಗಿ ಇದಕ್ಕೆ ಎಕ್ಸ್ಪ್ಲನೇಷನ್ ಕೂಡ ಇದೆ. ಇದರ ಪ್ರಕಾರ ಒಬ್ಬ ಮಾಮೂಲಿ ಮನುಷ್ಯನಿಗೆ ಊಟ ಮಾಡುವುದರಲ್ಲಿ 80% ತನ್ನ ದೇಹದ ಎನರ್ಜಿಗೆ ಹೋದರೆ ಇನ್ನು 20% ತನ್ನ ಮೆದುಳಿಗೆ ಹೋಗುತ್ತದೆ. ಅಂದರೆ ತನ್ನ ಯೋಚನೆಗೆ ಯಾವುದು ಒಂದು ಎನರ್ಜಿ ಬೇಕಾಗಿರುತ್ತೋ ಅದಕ್ಕೆ ಹೋಗುತ್ತೆ. ಆದರೆ ಲೇಸಿಯಾಗಿರೋರಿಗೆ 70% ಎನರ್ಜಿ ದೇಹಕ್ಕೆ ಹೋದರೆ ಇನ್ನು 30% ತನ್ನ ಮೆದುಳಿಗೆ ಹೋಗುತ್ತದೆ, ಅಂದರೆ ಯೋಚನೆ ಮಾಡುವ ಶಕ್ತಿಗೆ ಹೋಗುತ್ತದೆ. ಹಾಗಾಗಿ ನೀವು ಲೇಸಿಯಾಗಿದ್ದರೆ ಇದು ಕೂಡ ಒಂದು ಸೈಂಟಿಫಿಕ್ ಆಗಿ ನೀವು ಭಾಳ ಯುನೀಕ್ ಹಾಗೂ ಜೀನಿಯಸ್ ಎಂದು ಹೇಳಲಾಗುತ್ತೆ. ಇದರ ಕಾರಣದಿಂದಲೇ ನಮಗೆ ಇವಾಗ ಟಿವಿಗೆ ರಿಮೋಟ್ ಸಿಕ್ಕಿರೋದು. ಹೌದು, ಹಿಂದಿನ ಕಾಲದಲ್ಲಿ ಟಿವಿಗೆ ರಿಮೋಟ್ ಇರಲಿಲ್ಲ, ಟಿವಿಯಲ್ಲೇ ನಮಗೆ ಹೋಗಿ ಬಟನ್ ಒತ್ತಬೇಕಾಗಿತ್ತು. ಆದರೆ ಇದರಿಂದ ನೀವು ಮಲ್ಕೊಂಡಿರುವ ಜಾಗದಲ್ಲೇ ಅಥವಾ ನೀವು ಕೂತ್ಕೊಂಡಿರೋ ಜಾಗದಲ್ಲೇ ನಿಮ್ಮ ಟಿ ವಿ ಒಂದು ಕಂಟ್ರೋಲ್ ಮಾಡೋಕ್ಕಾಗಿ ಯಾರೋ ಒಬ್ಬ ಲೇಸಿ ಪರ್ಸನ್, ಅಂದರೆ ನಿಮ್ಮಂಥ ಜೀನಿಯಸ್ ಅವರು ರಿಮೋಟನ್ನು ಕಂಡುಹಿಡಿದ್ರು. ಇನ್ನು ಮೂರನೇ ವಿಷಯಕ್ಕೆ ಬಂದರೆ ಅಡಿಕ್ಷನ್ ಫಾರ್ ಸಮಥಿಂಗ್, ಎಂದರೆ ಯಾವುದಾದ್ರೂ ಒಂದು ವಿಷಯಕ್ಕೆ ಅಡಿಕ್ಟ್ ಆಗುವುದು. ಹೆದರಬೇಡಿ, ನಾವಿಲ್ಲಿ ಡ್ರಗ್ಸ್ ಅಥವಾ ಡ್ರಿಂಕ್ಸ್ ಏನಾಗಿರ್ಬೋದು, ಆಲ್ಕೋಹಾಲಿಕ್ ಕಂಟೆಂಟ್ ಆಗಿರ್ಬೋದು, ಇದ್ರ ಬಗ್ಗೆ ನಾವು ಮಾತಾಡ್ತಿಲ್ಲ. ನಾವು ಮಾತಾಡ್ತಿರೋದು ಅಡಿಕ್ಷನ್ ಫಾರ್ ಸ್ಟಡೀಸ್ ಆಗಲಿ, ಅಡಿಕ್ಷನ್ ಫಾರ್ ಮೊಬೈಲ್ ಆಗಲಿ, ಅಡಿಕ್ಷನ್ ಫಾರ್ ಗೇಮ್ಸ್ ಆಗಲಿ, ಇಂಥ ಒಂದು ವಿಷಯದ ಬಗ್ಗೆ ಹೇಳ್ತಿದ್ದೀನಿ. ನಮ್ಮ ಮೆದುಳಲ್ಲಿ ಡೋಪಮೈನ್ ಅನ್ನೋ ಒಂದು ಕೆಮಿಕಲ್ ಇರುತ್ತೆ. ಈ ಕೆಮಿಕಲ್ ಯಾರಿಗೆ ಸೆನ್ಸಿಟಿವಿಟಿ ಜಾಸ್ತಿ ಇರುತ್ತೋ ಅವ್ರಿಗೆ ಅಡಿಕ್ಷನ್ ಅನ್ನೋದು ಜಾಸ್ತಿ ಇರುತ್ತೆ. ಅಂದರೆ ಯಾವುದಾದ್ರೂ ವಸ್ತುವಿನ ಮೇಲೆ ನಮಗೆ ಜಾಸ್ತಿ ಆಸೆ ಹುಟ್ಟುತ್ತೆ, ಯಾವಾಗಲೂ ಅದನ್ನು ಮಾಡ್ತಾ ಇರಬೇಕು, ಮತ್ತೆ ಅದನ್ನು ನೋಡ್ತಾ ಇರಬೇಕು ಅಥವಾ ಮಾಡ್ತಾ ಇರಬೇಕು ಅಂತ ಅನಿಸುತ್ತೆ. ಇದನ್ನು ಅಡಿಕ್ಷನ್ ಅಂತೀವಿ. ಹಾಗಾಗಿ ಈ ಡೋಪಮೈನ್ ಅನ್ನೋದು ಯಾರ ಮೆದುಳಲ್ಲಿ ಜಾಸ್ತಿ ಇರುತ್ತೋ ಅವರು ಕೂಡ ಬುದ್ಧಿವಂತರು ಎಂದು ಸೈನ್ಸಲ್ಲಿ ಪ್ರೂವ್ ಆಗಿದೆ. ಆದರೆ ನಾನು ಬುದ್ಧಿವಂತನೋ ಇಲ್ವೋ ಅಂತ ಗೊತ್ತಿಲ್ಲ, ಆದರೆ ನನಗಿರುವ ಅಡಿಕ್ಷನ್ ಒಂದೇ, ನಿಮಗೆ ವಿಡಿಯೋ ಮಾಡೋದು. ಇನ್ನು ನಾಲ್ಕನೇ ವಿಷಯಕ್ಕೆ ಬಂದರೆ ಲೆಸ್ ಸೋಷಲ್, ಅಂದರೆ ನೀವು ಜನರೊಂದಿಗೆ ಜಾಸ್ತಿ ಬೆರೆದೇ ಇರುವುದು. ಹೌದು, ಇದು ಕೂಡ ನಿಮ್ಮ ಒಂದು ಬುದ್ಧಿವಂತಿಕೆಯನ್ನು ಎತ್ತಿ ತೋರಿಸುತ್ತೆ. ವೈಜ್ಞಾನಿಕ ಪರಿಶೋಧನೆಯಲ್ಲಿ ತಿಳಿದಿರುವ ಪ್ರಕಾರ ಯಾವ ವ್ಯಕ್ತಿ ಇನ್ನೊಬ್ಬರೊಂದಿಗೆ ಜಾಸ್ತಿ ಬೆರೆಯಲ್ವೋ ಅಥವಾ ಒಂಟಿಯಾಗಿ ಇರೋಕ್ಕೆ ಇಷ್ಟಪಡ್ತಾರೋ ಅವರು ಬುದ್ಧಿವಂತರು. ಯಾಕೆಂದರೆ ಇವರು ಇನ್ನೊಬ್ಬರಿಗಿಂತ ಭಾಳ ಯುನೀಕ್ ಆಗಿರ್ತಾರೆ, ಅಂದರೆ ಇವರ ಒಂದು ಮೈಂಡ್ಸೆಟ್ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಇವರು ಇನ್ನೊಬ್ಬರೊಂದಿಗೆ ಬೆರೆಯೋದಕ್ಕೆ ಇಷ್ಟಪಡೋದಿಲ್ಲ ಎಂದು ಹೇಳಲಾಗುತ್ತೆ. ಇನ್ನು ಐದನೇ ವಿಷಯಕ್ಕೆ ಬಂದರೆ ಟ್ರಾವೆಲಿಂಗ್ ಆ್ಯಂಡ್ ಅರ್ಜ್ ಫಾರ್ ನ್ಯೂ ಥಿಂಗ್, ಅಂದರೆ ಹೆಚ್ಚು ಸುತ್ತಾಡುವುದು, ಹೆಚ್ಚು ಹೊರಗಡೆ ಹೋಗೋದು ಅಥವಾ ಯಾವುದಾದ್ರೂ ಒಂದು ಹೊಸ ವಿಷಯನ ತಿಳ್ಕೊಳ್ಳೋದ್ರಲ್ಲಿ ಇವರಿಗೆ ಆಸಕ್ತಿ ಜಾಸ್ತಿ ಇರುತ್ತೆ. ಇಂಥವರು ಕೂಡ ಭಾಳ ಬುದ್ಧಿವಂತರು. ಇವರ ಕೂಡ IQ ಲೆವೆಲ್ ಅಂತ ಏನು ಹೇಳ್ತೀವಿ ಇದು ಜಾಸ್ತಿ ಇರುತ್ತದೆ ಎಂದು ಹೇಳಲಾಗುತ್ತೆ. ಇವರು ಯಾವಾಗಲೂ ಗೂಗಲ್ ಸರ್ಚ್ ಮಾಡ್ತಾ ಇರ್ತಾರೆ, ಯಾವುದಾದ್ರೂ ಹೊಸ ವಿಷಯದ ಬಗ್ಗೆ ಯಾವಾಗಲೂ ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಇಂಥವರು ಭಾಳ IQ ಲೆವೆಲ್ ಜಾಸ್ತಿ ಇರುತ್ತೆ ಹಾಗೂ ಭಾಳ ಜೀನಿಯಸ್ ಎಂದು ಹೇಳಲಾಗುತ್ತೆ. ಇನ್ನು ಆರನೇ ವಿಷಯಕ್ಕೆ ಬಂದರೆ ಥಿಂಕಿಂಗ್ ಬಿಫೋರ್ ಸ್ಲೀಪಿಂಗ್, ಅಂದರೆ ನೀವು ರಾತ್ರಿ ಮಲಗುವುದಕ್ಕೆ ಮುಂಚೆ ಹಿಂದೆ ನಡೆದಿರೋದೇನು ಅಥವಾ ಮುಂದೆ ಏನು ನಡೆಯುತ್ತೆ ಅಥವಾ ನಾಳೆ ಏನು ನಡೀಬಹುದು ಅನ್ನೋ ಯೋಚನೆ ಮಾಡ್ತಾರೆ ತುಂಬ ಜನ. ಇವರು ಕೂಡ ಭಾಳ ಬುದ್ಧಿವಂತರು ಎಂದು ಹೇಳಲಾಗುತ್ತೆ. ಹೌದು, ಸೈಂಟಿಫಿಕ್ ರಿಸರ್ಚ್ ಪ್ರಕಾರ ಯಾರು ಮುಂದೆ ನಡಿಬೇಕಾಗಿರೋದು ಅಥವಾ ಹಿಂದೆ ನಡೆದಿರುವಂಥದ್ದು ಜಾಸ್ತಿ ಯೋಚನೆ ಮಾಡ್ತಾರೋ ಅವರು ಬಹಳ ಬುದ್ಧಿವಂತರು ಎಂದು ಹೇಳಲಾಗುತ್ತೆ. ಇನ್ನು ಏಳನೇ ವಿಷಯಕ್ಕೆ ಬಂದರೆ ನಿಮ್ಮ ಕ್ಯೂರಿಯಸ್ ನೇಚರ್, ಅಂದರೆ ಕುತೂಹಲ. ಅಂದರೆ ನಿಮಗೆ ಯಾವುದೇ ಒಂದು ಚಿಕ್ಕ ವಿಷಯಕ್ಕೂ ನಿಮಗೆ ಭಾಳ ಕುತೂಹಲ ಇರುತ್ತೆ. ಯಾವುದಾದ್ರೂ ಒಂದು ವಸ್ತುವನ್ನು ನೋಡಿದ್ರೆ ಇದು ಯಾಕೆ, ಇದು ಹೇಗೆ ಅನ್ನೋ ಒಂದು ಕುತೂಹಲ ಜಾಸ್ತಿ ಇರುತ್ತೆ. ಇಂಥವರು ಕೂಡ ಭಾಳ ಬುದ್ಧಿವಂತರು ಅಥವಾ ಇವರ IQ ಲೆವೆಲ್ ಜಾಸ್ತಿ ಇರುತ್ತದೆ ಎಂದು ಹೇಳಲಾಗುತ್ತೆ. ಇನ್ನು ಎಂಟನೇ ವಿಷಯಕ್ಕೆ ಬಂದರೆ ಟಾಕಿಂಗ್ ಟು ಯುವರ್ ಸೆಲ್ಫ್, ಅಂದರೆ ನಿಮಗೆ ನೀವೇ ಮಾತಾಡ್ಕೊಳ್ಳುವುದು ಕೂಡ ಒಂದು ಬುದ್ಧಿವಂತರ ಲಕ್ಷಣ ಎಂದು ಹೇಳಲಾಗುತ್ತೆ.
ಇವರು ತುಂಬ ಜನ ಅಂದ್ಕೊಳ್ತಾರೆ ಅವ್ರಿಗವರೇ ಮಾತಾಡ್ತಿದ್ರೆ ಏನಪ್ಪ ಹುಚ್ಚರ ಥರ ಮಾತಾಡ್ತಿದ್ದಾರೆ ಅನ್ನೋ ಒಂದು ಫೀಲಿಂಗ್ ಬರುತ್ತೆ ನಮಗೆ. ಆದರೆ ಅವರು ತುಂಬಾ ಮೈಂಡಲ್ಲಿ ಮಾನಿಟರ್ ಮಾಡ್ತಿರ್ತಾರೆ. ಅಂದರೆ ನಾವು ಏನು ಇಂಪ್ರೂವ್ ಮಾಡ್ಕೊಬೇಕು, ನಮ್ಮ ಪರ್ಸ್ನಾಲಿಟಿ ಹೇಗೆ ಇಂಪ್ರೂವ್ ಮಾಡ್ಕೊಬೇಕು ಅನ್ನೋವಂಥ ಸಾಕಷ್ಟು ವಿಷಯಗಳನ್ನ ಅವರು ಮಾನಿಟರ್ ಮಾಡ್ಕೊಳ್ತಾ ಇರ್ತಾರೆ. ಇನ್ನು 9ನೇ ವಿಷಯಕ್ಕೆ ಬಂದರೆ ಬ್ಲೂ ಐಸ್, ಅಂದರೆ ನೀಲಿ ಕಣ್ಣು ಇರುವಂತಹ ಮನುಷ್ಯರು. ಈ ಜಗತ್ತಲ್ಲಿ 100ರಲ್ಲಿ ಕೇವಲ 8% ಜನರಿಗೆ ಮಾತ್ರ ಬ್ಲೂ ಐಸ್ ಇರುತ್ತದೆ ಎಂದು ಹೇಳಲಾಗಿದೆ. ಈ 8%ಲ್ಲಿ 6% ಜನ ಕೇವಲ ಈಸ್ಟರ್ನ್ ಕಂಟ್ರೀಸಲ್ಲಿ ಇದ್ದಾರೆ. ಈಸ್ಟರ್ನ್ ಕಂಟ್ರೀಸಲ್ಲಿ ಇಂಡಿಯಾ, ಪಾಕಿಸ್ತಾನ್ ಅಂತಹ ದೇಶಗಳು ಕೂಡ ಬರುತ್ತದೆ. ಹಾಗಾಗಿ ನಮ್ಮ ದೇಶದಲ್ಲಿ ಕೂಡ ಸಾಕಷ್ಟು ಈ ನೀಲಿ ಕಣ್ಣಿರುವಂಥ ವ್ಯಕ್ತಿಗಳು ಸಿಗುತ್ತಾರೆ. ಇನ್ನು 10ನೇ ವಿಷಯಕ್ಕೆ ಬಂದರೆ ನೇಲ್ ಸೈನ್, ಅಂದರೆ ನಿಮ್ಮ ಎಡಗೈನ ಹೆಬ್ಬೆಟ್ಟಿನ ಉಗುರಿನಲ್ಲಿ ನಾವು ತೋರಿಸ್ತಿರುವ ಈ ಚಿತ್ರದ ಥರ ವೈಟ್ ಸೈನ್ ಇದ್ದರೆ ಇದು ಕೂಡ ಒಂದು ಬುದ್ಧಿವಂತರ ಲಕ್ಷಣ ಎಂದು ಹೇಳಲಾಗುತ್ತೆ. ಇದು ಸೈಂಟಿಫಿಕ್ ಆಗಿ ಕೂಡ ಪ್ರೂವ್ ಆಗಿದೆ. ಆದರೆ ಖುಷಿಯ ವಿಷಯ ಏನಪ್ಪ ಅಂದರೆ ಭಾರತದಲ್ಲಿ ಇದು ಸಾಕಷ್ಟು ಜನಕ್ಕೆ ಇರುತ್ತದೆ. ಆದರೆ ಈ ವಿಷಯದ ಬಗ್ಗೆ ಪ್ರೂವ್ ಮಾಡಿರುವವರು ವೆಸ್ಟರ್ನ್ ಕಂಟ್ರೀಸ್ನ ಸೈಂಟಿಸ್ಟ್ ಅವರೇ. ಹಾಗಾಗಿ ಇದರಿಂದ ನಾವು ಏನು ತಿಳ್ಕೊಬೋದು ಅಂದರೆ ಇಂಡಿಯನ್ಸ್ ಅವರು ವೆಸ್ಟರ್ನ್ ಕಂಟ್ರೀಸ್ ಅವ್ರಿಗಿಂತ ಭಾಳ ಟ್ಯಾಲೆಂಟೆಡ್ ಹಾಗೂ ಭಾಳ ಬುದ್ಧಿವಂತರು ಎಂದು ಹೇಳ್ಬೋದು. ಇವತ್ತಿನ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮಗೆ ಎಷ್ಟು ಮ್ಯಾಚ್ ಆಯಿತು, ಈ ಟ್ರೇಡ್ಸ್ ಅಂತ ಹೇಳ್ತೀವಿ ಇದನ್ನು, 10ರಲ್ಲಿ ನಿಮ್ಮದು ಎಷ್ಟು ಮ್ಯಾಚ್ ಆಯಿತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಇನ್ನೊಂದು ವಿಶೇಷವಾದ ವಿಷಯ ಹೇಳ್ತೀನಿ, ಈ ಟ್ರೇಡ್ಸಲ್ಲಿ ನಿಮಗೆ 7ಕ್ಕಿಂತ ಜಾಸ್ತಿ ಟ್ರೇಡ್ಸ್ ಮ್ಯಾಚ್ ಆಗ್ತಿದ್ರೆ ನಿಮ್ಮ ಒಂದು IQ ಲೆವೆಲ್ ತುಂಬಾ ಜಾಸ್ತಿ ಇದೆ ಎಂದು ಹೇಳ್ಬೋದು. ಇದು ಕೂಡ ಸೈಂಟಿಫಿಕ್ಕಾಗಿ ಪ್ರೂವ್ ಆಗಿರುವಂಥದ್ದು. ನಿಮ್ಮ ಒಂದು ಟ್ರೇಡ್ಸ್ ಎಷ್ಟು ಮ್ಯಾಚ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾ ಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ.